ನನ್ನಾಣೆ ನನ್ನಾಣೆ ಪ್ರೀತಿ ದೇವತೆ ನನ್ನಾಣೆ ನೀನಿಲ್ದೆ ನಾನಿಲ್ಲ ದೇವರಾಣೆ. ಏನಪ್ಪ ನೀವು ಯಾವಾಗ್ಲೂ ಈ ತರ ಹಾಡು ಹೇಳ್ತಿರ್ತೀರಲ್ಲ ನೀವು? ಯಾಕೆ ನನ್ನ ಹಾಡು ಅಷ್ಟೊಂದು ಕೆಟ್ಟಾಗಿರುತ್ತಾ? ಹಾಗಲ್ಲ, ನನಗೇನೋ ಒಂಥರ ನಾಚಿಕೆ ಆಗುತ್ತೆ ರೀ. ಹೌದಾ? ನಾಚಿಕೆನಲ್ಲಿ ಕೆನ್ನೆ ಕೆಂಪಾಗೋಯ್ತು. ಆ ಕೆನ್ನೆಗೊಂದು ಉಮ್ಮ ಕೊಡ್ಲಾ? ರೀ ಏನ್ರಿ ಇದು, ಯಾರಾದ್ರೂ ಬಂದ್ಬಿಡ್ತೀರಿ, ಸುಮ್ಮನಿರಿ, ಈ ತರ ಎಲ್ಲ ಆಡ್ಬೇಡಿರಿ. ಗೀತಾ ಆಂಟಿ, ಬನ್ನಿ ಆಂಟಿ ಬನ್ನಿ. ಅದು ಅದು ಗೀತನ್ ಕಣ್ಣಲ್ಲಿ ಏನೋ ಧೂಳು ಬಿದ್ಬಿಟ್ಟಿತ್ತಂತೆ, ಅದಕ್ಕೆ ನೋಡ್ತಾ ಇದ್ದೆ. ಹೌದಾ, ಸರಿ ಸರಿ. ಹಂಗಿದ್ರೆ ಗೀತಾ, ನಿಮ್ಮಮ್ಮ ಎಲ್ಲಮ್ಮ? ಅಮ್ಮ ಆಂಟಿ ಒಳಗಡೆ ಇದ್ದಾರೆ. ಏನಮ್ಮ ಗೀತಾ, ಚೆನ್ನಾಗಿದೆಯಾ? ಅವಾಗಲೇ ಬಂದು ಮಾತಾಡ್ಸೋಣ ಅಂತ ಅನ್ಕೊಂಡೆ, ಬಂದ ತಕ್ಷಣ ಏನು ಹೇಳೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಕಣಮ್ಮ. ಮತ್ತೆ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಆಂಟಿ, ಎಲ್ಲ ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಏನಪ್ಪ ನೀನು ಚೆನ್ನಾಗಿದೀಯಾ? ನಿನ್ನ ಹೆಸರು ಅದೇ ಆದಿತ್ಯ ಅಂತಲ್ವೇನಪ್ಪ? ಹೌದಂಟಿ, ನನ್ನ ಹೆಸರು ಆದಿತ್ಯ. ಹೇಗಪ್ಪ ನನ್ನ ಮನೆ ಮಗಳು ಹೆಂಗ್ ಹೊಂದ್ಕೊಂಡಿದ್ದಾಳೆ ನಿಮ್ಮ ಮನೆಯಲ್ಲಿ? ಅವಳ ಬಗ್ಗೆ ಎರಡು ಮಾತು ಹೇಳಂಗೆ ಇಲ್ಲ. ನಿಜವಾಗ್ಲು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ನಮ್ಮ ಮನೆಯಲ್ಲಂತೂ ನನ್ಗಿಂತ ಜಾಸ್ತಿ ಅವಳನ್ನೇ ಪ್ರೀತಿ ಮಾಡ್ತಾರೆ. ಹೌದಾ, ತುಂಬಾ ಖುಷಿ ಆಯ್ತಮ್ಮ ಗೀತಾ. ಹಿಂಗೋ ಇದೇ ತರ 100 ಕಾಲ ಚೆನ್ನಾಗಿರಮ್ಮ. ನಿನ್ ಒಳ್ಳೆ ಗುಣ ನಿನ್ನನ್ನು ಕಾಪಾಡುತ್ತೆ. ಸರಿ ನಮ್ಮ ಆಗಿದ್ರೆ ನಾನು ಒಳಗಡೆ ಶಾಂತಕ್ಕನ್ ಮಾತಾಡ್ಸ್ಕೊಂಡ್ ಬರ್ತೀನಿ, ನೀವು ಮುಂದುವರಿಸಿ. ಶಾಂತಕ್ಕ, ಏನಾಯ್ತು ಗೊತ್ತಾ? ನಿನ್ನ ಅಳಿಯ ನಿನ್ ಮಗಳ ಕೆನ್ನೆಗೆ ಮುತ್ತು ಕೊಡಕ್ ಹೋಯ್ತಿನ, ನನ್ಗೆ ಗೊತ್ತೇ ಆಗ್ಲಿಲ್ಲ ಕಣೆ. ಸಡನ್ ಆಗಿ ಬಂದ್ಬಿಟ್ಟೆ. ಪಾಪ ಇಬ್ರು ಗಾಬರಿ ಆಗೋದ್ರು. ಅಯ್ಯೋ ಹೋಗಿ ಹುಚ್ಚುಮುಳಿ, ಅಷ್ಟು ಗೊತ್ತಾಗೋದಿಲ್ಲ ನಿನ್ಗೆ? ಅವ್ರಿಬ್ರು ಫ್ರೀಯಾಗಿರ್ಲಿ ಅಂತಾನೆ ನಾನು ಬಿಟ್ಟು ಬಂದಿರೋದು. ನೀನ್ ನೋಡಿದ್ರೆ ಅವ್ರ ಮಧ್ಯದಲ್ಲಿ ಹೋಗಿ ಅದೇನೋ ಹೇಳ್ತಾರಲ್ಲ, ಶಿವಪೂಜಿನಲ್ಲಿ ಕಾಡಿ ಬಿಟ್ಟಂಗಾಯ್ತು ಅನ್ನೋದು ಆಯ್ತು. ನನ್ಗೇನೆ ಗೊತ್ತು ಶಾಂತಕ್ಕ, ನೀನ್ ಹೊರಗಡೆ ಇದ್ದಿದ್ರೆ ನಾನು ನಿನ್ನ ಅಲ್ಲೇ ಮಾತಾಡ್ಸ್ತಿದ್ನಪ್ಪ. ನೀನ್ ನೋಡಿದ್ರೆ ಒಳಗಡೆ ಇದೀಯಾ. ಸರಿ ಬಿಡು ಹೋಗ್ಲಿ. ಅಯ್ಯೋ ಶಾಂತಕ್ಕ, ನಮ್ಮನೇಲಿ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಕಣೆ. ಸಮಸ್ಯೆನಾ? ಏನಾಯ್ತೆ? ಅಯ್ಯೋ ನನ್ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿಲ್ವಾ, ಅವ್ರ ಆಫೀಸಲ್ಲಿ ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಟವನಂತೆ. ಮನೆಗೆ ಕರ್ಕೊಬತ್ತೀನಿ ಅಂತ ಹೇಳ್ತಿದ್ದೆ, ಏನೇ ಮಾಡ್ಲಿ? ಹೌದಾ, ಸರಿ ಇಲ್ಲಿ ಬೇಡ, ಬಾ ಹೊರಗಡೆ ಹೋಗಿ ಮಾತಾಡೋಣ. ಇಲ್ಲಿ ಮಗಳು ಒಳಿಯ ಎಲ್ಲ ಇಲ್ಲೇ ಕೂತಾರೆ, ಬಾ ಹೊರಗಡೆ ಹೋಗೋಣ. ಹೇಳಿವಾಗ ಏನಾಯ್ತು? ಶಾಂತಕ್ಕ, ನಿನ್ಗೆ ಗೊತ್ತು, ನಾವು ಶಾಸ್ತ್ರ ಸಂಪ್ರದಾಯ ಅಂತ ಜಾಸ್ತಿ ನಂಬ್ತೀವಿ. ಅಂತದ್ರಲ್ಲಿ ಇವ್ನು ಯಾವ್ದಾವ್ದೋ ಹುಡುಗಿನ ಮನೆ ಕರ್ಕೊಂಬಂದ್ರೆ ಹೆಂಗೆ ಸೇರ್ಸ್ಕೊಳಕಾಗುತ್ತೆ? ಅಯ್ಯೋ ಈಗಿನ ಕಾಲದಲ್ಲಿ ಹೆಣ್ಮಕ್ಳೇ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ಯಾವ್ದನ್ನ ಇಷ್ಟಪಟ್ಟು ಮದ್ವೆ ಮಾಡ್ಕೊತೀನಿ ಅಂತವನೆ, ಕರ್ಕೊಂಬರ್ಲಿ ಬಿಡು. ಅಯ್ಯೋ ಈ ಜಾತಿ ಗೀತಿ ನೋಡೋದೆಲ್ಲ ಹಿಂದೆನೆ ಮುಗ್ದೋಯ್ತು. ಇವಾಗ ಏನಿದ್ರು ಮನ್ಸಿಗೆ ಇಷ್ಟ ಆದ್ರೆ ಮದ್ವೆ ಮಾಡ್ಕೊಂಡು ಜೀವನ ಮಾಡೋದು ಅಷ್ಟೇನೆ. ಅಯ್ಯೋ ಇದೆಲ್ಲ ಸಿಟಿಗೆ ಸರಿ, ನಮ್ಮ ಹಳ್ಳಿಗಳಲ್ಲೆಲ್ಲ ಇದು ನಡೀತದ ಹೇಳು? ಜನ ಆಮೇಲೆ ತಲೆಗೆ ಒಂದೊಂದು ಮಾತಾಡ್ತಾರೆ ಶಾಂತಕ್ಕ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ಯಾಕೆ ಬೇಜಾರು ಮಾಡ್ಕೊಂತೀಯ? ಕರ್ಕೊಂಬರ್ಲಿ ಬಿಡು. ನೀನು ನೋಡು, ಮಾತುಕತೆ ಮಾತಾಡು. ನಿನ್ ಹುಡುಗಿ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಒಪ್ಕೋ, ಅದ್ರಲ್ಲಿ ಏನಿದೆ ಹೇಳು? ಹಂಗಂತೀಯ? ಅಯ್ಯೋ ಏನ್ ಇಲ್ಲಿ ಊರಿನ ಜನಕ್ಕೆಲ್ಲ ಹೇಳಕ್ಕಾಗತ್ತಾ? ಸುಮ್ಮನೆ ಅವ್ನು ಕರ್ಕೊಂಬಂದ್ರೆ ನಿನ್ಗೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಎಲ್ಲ ಮುಂದೆ ನಿಂತು ಹುಡುಗಿ ಮನೆಯವ್ರು ಒಪ್ಪಿಗೆ ಕೊಟ್ಟವ್ರ ಕೇಳು. ಅವರು ಏನಾದ್ರೂ ಒಪ್ಪಿಗೆ ಕೊಟ್ಟು ಮಾಡ್ಕೊಡ್ತೀವಿ ಅನ್ನೋದಾದ್ರೆ ಇಬ್ರು ಏನು ಒಪ್ಪಂದದ ಮಾತಾಡ್ಕೊಳ್ಳಿ, ಮಾಮೂಲಿ ಹೆಣ್ಣು ಗಂಡು ನೋಡತರ ನೋಡ್ಕೊಳ್ಳಿ, ಮದ್ವೆ ಮಾಡ್ಕೊಳ್ಳಿ. ಜನಕ್ಕೆ ಯಾಕೆ ಹೇಳ್ಕೊಂತೀವಿ ಇವ್ರು ಇಂಥ ಜಾತಿ ಇವ್ರು ಬೇರೆ ಜಾತಿ ಅಂತವ? ಅದೆಲ್ಲ ಬೇಡ. ಸುಮ್ಮನೆ ಅವ್ರಿಗೆ ಏನ್ ಇಷ್ಟಪಡ್ತಾರ ಅವ್ರ ಜೀವನ ಅವ್ರು ನಡ್ಸೋದಿಕ್ ಬಿಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಅಕಸ್ಮಾತ್ ಬೇಡ ಅಂದೆ ಅಂತಾನೆ ಇಟ್ಕೊ. ಇವನೇನಾರ ಹುಡುಗಿ ಹಿಂದೆ ಹೋಗ್ಬಿಟ್ರೆ ಏನ್ ಮಾಡ್ತೀಯ? ಇರೋನೊಬ್ಬ ಮಗ, ಅವನು ಕಳ್ಕೊಂಡು ಏನ್ ಮಾಡ್ತೀಯ ಹೇಳವ? ಅಲ್ಲ ಅದು ನಿಜನೇ. ನನ್ ಗಂಡನ ಬಗ್ಗೆ ನಿನ್ಗೆ ಗೊತ್ತಲ್ಲ ಶಾಂತಕ್ಕ, ಅವನು ಒಪ್ಪೋದಿಲ್ಲ ಇದಕ್ಕೆಲ್ಲ. ನಾನು ನೋಡವ, ನಾನು ಇರೋ ವಿಚಾರ ಹೇಳಿದೀನಿ, ಮುಂದಕ್ಕೆ ಏನ್ ಮಾಡ್ತೀಯೋ ನಿನಗ್ ಬಿಟ್ಟಿದ್ದು. ಏನ್ರವ ಗೆಳತಿರಿ ಇಬ್ರು ಮಾತಾಡ್ತಾ ಕುತ್ಕೊಬಿಟ್ಟಿದೀರಾ? ಅಯ್ಯೋ ಬಾ ಜಲ್ಜವ, ಏನ್ ಮಾತಾಡೋಣ? ಸುಮ್ನೆ ಹಂಗೆ ಊಟ ಆಯ್ತಾ ತಿಂಡಿ ಆಯ್ತಾ ಅನ್ಕೋ ಕೂತ್ಕೊ ಮಾತಾಡ್ತಾ ಇದೀವಿ ನೋಡವ. ಈ ಮನೆಗಿರೋ ಹೆಣ್ಮಕ್ಳಿಗೆ ಗಂಡಸ್ರೆಲ್ಲ ಏನಂತಾರೆ ಗೊತ್ತಾ? ಅಯ್ಯೋ ನಿಮ್ಗೇನ್ ಕೆಲ್ಸ ತಗೋ, ಏನು ಇರಕಲ್ಲ, ಮನೆ ಕೂತಿರ್ತೀರ 3 ಹೊತ್ತುವೆ ಅಂತ. ಅವ್ರಿಗೇನು ಗೊತ್ತು ನಮ್ ಕಷ್ಟ? ಬೆಳಿಗ್ಗೆಯಿಂದ ಸಂಜೆ ಗಂಟ ಕೆಲ್ಸ ಮಾಡ್ತಾನೆ ಇರಿ, ಕೆಲ್ಸನೇ ಮುಗಿಯೋದಿಲ್ಲ. ಅದ್ರ ಮೇಲೆ ಒಗ್ಗರಣೆಗಳು ಬೇರೆ ಹಾಕ್ತಾರೆ. ಅಯ್ಯೋ ಉಂಡು ತಿಂದು ಮಲ್ಗಿರ್ತೀರಿ ತಗೋ. ಅಯ್ಯೋ ಏನ್ ಮಾಡಿದೀರ ನಿಮ್ ಕೆಲ್ಸವ? ಅಯ್ಯೋ ನಿಮ್ ಕೆಲ್ಸ ನಾವು ಅರ್ಧ ಗಂಟೆಲಿ ಮಾಡಿ ಬಿಸಾಕ್ಬಿಡ್ತೀವಿ ಅಂತಾರೆ. ಏನ್ ಹೇಳೋಣ ಇದಕ್ಕೆ? ಅಂದ ಏನ್ ಮಾಡ್ತಾರೆ? ಏನು ಮನೆಯಲ್ಲಿ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ ಹೆಣ್ಮಕ್ಳು ಅಂತ ಅನ್ಕೊಬಿಟ್ಟಾರೆ. ಇವ್ರ ಗಂಡಸರು ಬೆಳಿಗ್ಗೆ 10 ಗಂಟೆಗೆ ಹೋಗಿ 5 ಗಂಟೆಗೆ ಬಂದು ಮನೆ ಕೂತ್ಕೊಬಿಡ್ತಾರೆ. ಆದ್ರೆ ಹೆಣ್ಮಕ್ಳು ದಂಗ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ರಾತ್ರಿ 11 ಗಂಟೆ ಆದ್ರೂ ಕೆಲ್ಸ ಮುಗ್ದಿರಲ್ಲ. ಕೆಲಸ ಮಾಡ್ತಾನೆ ಇದ್ರು ಹೋಗ್ಲಿ, ಕೆಲಸ ಮಾಡ್ತಾನೆ ಇರ್ತೀವಿ. ಒಂದು ಬೆಲೆ ಬಿಡುವ ಅದಕ್ಕೆ. ಏನ್ ಮಾಡ್ತಿದ್ದೆ ಮನೇಲಿ?
ಅಯ್ಯೋ ಮಲಗಿದ್ದೇನೆ ಕಣ ತಗೋ ಅಂತಾರೆ ಬಂದ್ಬಿಟ್ಟು. ಎಷ್ಟು ಸಿಟ್ಟು ಬರ್ತದ ಗೊತ್ತಾ ನಮ್ಗೆ. ಒಂದ್ 2 ದಿನ ಬಿಟ್ಬಿಟ್ಟು ಎಲ್ಲಾರು ಹೋಗ್ಬಿಡೋಣ ಅನಿಸ್ಬಿಡ್ತದೆ. ಹಂಗೇನೆ ಗೊತ್ತಾಯ್ತದ ಅವಾಗ ಅವ್ರಿಗೆ ನೀನೆ ಮನೆ ಕೆಲಸ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ನಾವ್ ಹಂಗೇನಾದ್ರು ತಿಳ್ಕೊಂಡು ಮನೆ ಬಿಟ್ಟು ಹೋದ ಅಂತಂದ್ರೆ ಇನ್ನ ಬರ್ತಿದಂಗೆ ಮನೆ ಕೆಲಸ ಶುರು ಮಾಡ್ಬೇಕಾಯ್ತದ. ಆ ಬಟ್ಟೆ ಅಲ್ಲೇ ಬಿದ್ದಿರುತ್ತೆ, ಆ ಪಾತ್ರೆ ಅಲ್ಲೇ ಬಿದ್ದಿರುತ್ತೆ, ಎಲ್ಲ ಮನೆ ತುಂಬಾ ಕಸ ಅಂದಿರುತ್ತೆ, ಅದನ್ನು ನಾವೇ ಮಾಡ್ಬೇಕು. ಅವ್ರೇನ್ ಮಾಡಿರಲ್ಲ ಬಿಡು. ಮತ್ತೆ ನೀನೇನ್ ಮಾಡಿದ್ದೆ ಅಡ್ಗೆ? ಅಯ್ಯೋ ಮೊಳಕೆ ಕಾಳಿದ್ದ ಕಣ. ಮೊಳಕೆ ಕಟ್ಟಿ ಸುಮಾರು ಒಂದ್ 2 ದಿನನೇ ಆಗಿತ್ತು. ಚೆನ್ನಾಗಿ ಮೊಳಕೆ ಬಂದ್ಬಿಟ್ಟ ಹೋಗು. ನಾನ್ ನೋಡೇ ಇಲ್ಲ, ಮರ್ತ್ಕೊಂಡು ಇವತ್ತು ಬೆಳಿಗ್ಗೆ ನೋಡ್ತೀನಿ ಮೊಳಕೆ ಕಾಳು. ಅಯ್ಯೋ ಇಷ್ಟೊಂದು ಮೊಳಕೆ ಬಂದ್ಬಿಟ್ಟೈತಲ್ಲ ಅಂದ್ಬಿಟ್ಟು ಅದನ್ನೇ ಬಡ ಅಂತ ಹೇಳಿ ಮೊಳಕೆ ಕಾಳು ಸಾಂಬಾರ್ ಮಾಡಿ ಮುದ್ದೆ ತಿರ್ಗಿ ಅನ್ನ ಮಾಡಿಟ್ಬಿಟ್ಟು ಬಂದೆ. ನಮ್ಮನೆ ಅಪ್ಪ ಹೊಲದ ಹತ್ರಕ್ಕೆ ಹೋಗಿರೋದು ಇನ್ನ ಬಂದಿಲ್ಲ. ಏನಾರು ಹಂಗೇನಾರು ಆಯ್ತಂದ್ರೆ ಫೋನ್ ಹಚ್ಬಿಟ್ಟು ತಲೆಂದವ ಊಟ ತಗೊಂಡ್ ಬಂದ್ಬಿಡ, ಇಲ್ಲೇ ಕೆಲಸ ಮಾಡ್ತಿದೀನಿ ಅಂತವ. ಅದೊಂದು ಎಕ್ಸ್ಟ್ರಾ ಕೆಲಸ ನನ್ಗೆ. ಅದು ನಿಜನೇ. ನಾವ್ ಹೆಣ್ಮಕ್ಳು ಬೆಳಿಗ್ಗೆ ಸಂಜೆ ಗಂಟ ಓಸಿ ಕೆಲಸ ಮಾಡ್ತೀವ. ಏನ್ ಕೆಲಸ ಮಾಡಿದ್ರು ಕೆಲ್ಸನೇ ಮುಗಿಯಲ್ಲ ಆತಾಗಿ. ಶಾಂತಕ್ಕ, ನಾವೆಲ್ಲ ಹೆಣ್ಮಕ್ಳು ಸೇರಿ ಒಂದ್ ಬಿಸ್ನೆಸ್ ಯಾಕೆ ಮಾಡ್ಬಾರ್ದು? ಬಿಸ್ನೆಸ್ ಇದ್ಯಾಕೆ ನಿಮ್ಗೆ ಈ ತರ ಐಡಿಯಾ ಬಂತು? ಬೆಳಿಗ್ಗೆ ಒಂದ್ ಸೀರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ದುಡ್ಡು ಕೇಳಿದ್ರೆ ದುಡ್ಡೇ ಕೊಡ್ಲಿಲ್ಲ ನಮ್ಮ ಮನೆಯವರು. ಏನ್ ಹಬ್ಬಕ್ಕೂ ನಿನ್ ಬಟ್ಟೆ ತಗೋಬೇಕಾ? ಬೇಡ ಕಣದ್ ನಡಿ, ನನ್ನ ಹತ್ರ ದುಡ್ಡಿಲ್ಲ. ಏನ್ ₹1 ಸಂಪಾದನೆ ಮಾಡಲ್ಲ ಏನಲ್ಲ, ಬರೀ ಅದ್ ಬೇಕು ಇದ್ ಬೇಕು ಅಂತ ಬಂದ್ಬಿಡ್ತಾಳೆ ಅಂತ ಏನ್ ಬಾಯಿ ಬಂದಂಗೆ ಮಾತಾಡ್ಬಿಟ್ರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕಣೆ. ಅದಕ್ಕೆ ನಾವ್ ಯಾಕೆ ದುಡ್ಮೆ ಮಾಡ್ಬಾರ್ದು? ನಾವು ದುಡ್ಡು 4 ಕಾಸು ದುಡ್ಡು ಇಟ್ಕೊಂಡ್ರೆ ನಮಗೂ ಏನಕ್ಕಾದ್ರೂ ಬೇಕಾದ್ರೆ ತಗೋಬಹುದು ತಾನೆ. ಅದಕ್ಕೆ ಏನಾದ್ರೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೀನ್ ಹೇಳ್ತಿರೋದು ನಿಜನೇ ಪರಕ. ಆದ್ರೆ ಏನ್ ಬಿಸ್ನೆಸ್ ಮಾಡೋದು? ನಾವೇ ಮಾಡ್ಕೊಳ್ಳೋದು, ಊರಲ್ಲಿ ಮಾಡೋದು ಅಂತ ಅಂದ್ರೆ ಏನ್ ಮಾಡ್ಬೋದು ಅಂತ. ಅಯ್ಯೋ ನಾನು ಅದನ್ನು ಯೋಚನೆ ಮಾಡಿದೀನಿ. ಈ ಚಕ್ಲಿ, ಕೋಡ್ಬಳೆ, ನಿಪ್ಪಿಟ್ಟು ಈ ತರ ತಿಂಡಿಗಳನ್ನೆಲ್ಲನೂ ಹೈಜೀನ್ ಆಗಿ ಮಾಡಿದ್ರೆ, ಈ ಅಂಗಡಿಗಳಲ್ಲಿ ಇಟ್ಕೊಂಡು ಇಲ್ಲ ಯಾರಿಗಾದ್ರೂ ಹೇಳಿದ್ರೆ ಅಂಗಡಿಗಳಿಗೆ ಆರ್ಡರ್ಗಳು ಕೊಟ್ರೆ ಅವರೇ ತಗೊಂಡ್ ಹೋಗ್ತಾರೆ. ಅವ್ರಿಗೆ ಇಷ್ಟು ಅಂತ ಹೇಳಿ ನಾವು ಮಾಡ್ಕೊಟ್ಬಿಡೋದು, ಅವರು ತಗೊಂಡು ಅವ್ರು ಸೇಲ್ ಮಾಡ್ಕೋತಾರೆ. ನಾವು ಬರೀ ಮಾಡ್ಕೊಡೋದಷ್ಟೇ ಕೆಲ್ಸ. ಆತರ ಏನಾದ್ರು ಮಾಡಿದ್ರೆ? ಹೌದ್ ನೋಡ್ಪಾರಿ, ನೀನ್ ಹೇಳಿದ್ ಕರೆಕ್ಟ್ ಆಗೈತೆ. ಈ ಚಕ್ಲಿ, ಕೋಡ್ಬಳೆ, ಖಾರ, ಈ ಮಿಕ್ಸರು ಇವೆಲ್ಲಾನು ಮಾಡಿದ್ರೆ ಅದ್ರಲ್ಲಿ ಒಳ್ಳೆ ಲಾಭ ಐತೆ. ಈ ಊಟ ತಿಂಡಿದ್ರಲ್ಲಿ ಇರೋ ಲಾಭ ಬೇರೆ ಯಾವ್ದ್ರಲ್ಲೂ ಇಲ್ಲ ನೋಡು. ಬರೀ ಊಟ ತಿಂಡಿ ಅಷ್ಟೇ ಅಲ್ಲ ಕಣಕ, ಇವಾಗೇನ್ ಸೀರೆ ಬಟ್ಟೆ ಏನಿದೆ ಅದನ್ನು ಅಷ್ಟೇನೆ. ಜನ ಮುಗಿ ಬಿಟ್ಟು ತಗೋತಾರೆ ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಬಟ್ಟೆ ಕೊಡ್ತೀವಿ ಅಂತಂದ್ರೆ. ಸದ್ಯಕ್ಕೀಗ ನಮ್ಮ ಹತ್ರ ಬಟ್ಟೆ ಬಿಸ್ನೆಸ್ ಮಾಡೋ ಅಷ್ಟು ದುಡ್ಡು ಕಾಸು ಇಲ್ಲ ಬಿಡು. ಸಣ್ಣದಾಗಿ ಈ ಚಕ್ಲಿ, ಕೋಡ್ಬಳೆ ಈ ತರ ಹಳ್ಳಿ ತಿಂಡಿಗಳು ಅಂತ ಹೇಳ್ಬಿಟ್ಟು ಒಂದು ಹೆಸರಿಟ್ಬಿಟ್ಟು ನಾವೇ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು? ಹೆಣ್ಮಕ್ಳೇನೆ ಹೆಂಗ ನಮಗೂ ಕೈ ಕಾಸಾಗುತ್ತೆ, ನಮಗೂ ಒಂದು ಬಿಸ್ನೆಸ್ ಆದಾಗುತ್ತೆ ಅಲ್ವಾ? ಇದೇನಾದ್ರೂ ಮುಂದುವರೆದು ದೊಡ್ಡದಾಗಿ ಬೆಳ್ಕೊಂಡು ಹೋಯ್ತು ಅಂತಂದ್ರೆ ಒಳ್ಳೆ ಲಾಭನೇ ಮಾಡ್ಬೋದು. ಶಾಂತಕ್ಕ, ಏನಂತೀಯ? ಪರಕ, ನನ್ನನ್ ಮಾತ್ರ ಕೈ ಬಿಡ್ಬೇಡಿ ಕಂಡ್ರೆ, ನಾನು ಬರ್ತೀನಿ, ನನ್ನ ಸೇರಿಸ್ಕೊಬಿಟ್ರೆ ಅಯ್ಯೋ ನಮ್ಮನೇನಲ್ಲೂ ಇದೆ ಗೋಳೆ. ₹1 ಕೇಳಿದ್ರೆ 100 ಮಾತಾಡ್ಬಿಟ್ಟು ಕೊಡ್ತಾರೆ. ನಮ್ಮ ಮನೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಉಚ್ತೀವಲ್ಲ ಮೊಸರು ಪಾತ್ರೆಗಳ, ಅದೇ ಕೆಲಸ ಹೊರಗಡೆ ಏನಾದ್ರು ಹೋಗಿ ಮಾಡಿದ್ರೆ ದಿನಕ್ಕೆ ₹500-600 ಕೂಲಿ ಕೊಡ್ತಾರೆ. ಎಂತದೂ ಇಲ್ಲ, ₹1 ಆದಾಯ ಇಲ್ದಂಗೆ ಬರೀ ಬೆಳಿಗ್ಗೆ ಸಂಜೆ ಗಂಟ ಮನೆಯಲ್ಲಿ ಕಸ ಮೊಸರು ತಿಕ್ಕೊಂಡಿದ್ರದೇ ಆಗೈತೆ. ಅಲ್ಲ, ನಾವು ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ನಮ್ಮನೆ ಗಂಡಸ್ರು ಒಪ್ತಾರ? ನೀನ್ ಮಾಡ್ತೀನಿ ಅಂತಿದಂಗೆ ನಿಮ್ಗೆಲ್ಲಾನು ತಂದು ಕೊಟ್ಬಿಡ್ತಾರ. ಅಲ್ಲಿ ಅವರೆಲ್ಲ ಒಪ್ತಾರೆ? ಒಪ್ಪೋದಿಲ್ಲ, ಬಿಲ್ಕುಲ್ ಆಗಲ್ಲ ಅಂತಾರೆ. ನಿಮ್ ಕೈಲೆಲ್ಲ ಎಲ್ಲಿ ಮಾಡಕ್ಕಾಗುತ್ತೆ? ಅದೆಲ್ಲಾನು ಹೊತ್ಕೊಂಡು ಹೋಗಿ ಮಾಡಕ್ ಬೇಕಲ್ಲ, ಅದ್ ಬೇಕಲ್ಲ, ಇದ್ ಬೇಕಲ್ಲ, ಆಗಲ್ಲ ಬಿಡಿ ಅಂತವ. ನೋಡು, ಅವ್ರ ಹತ್ರ ಮಾತಾಡದೆ ಬೇಡ. ಹೆಂಗಿದ್ರು ಇಷ್ಟೊತ್ತಲ್ಲಿ ಎಲ್ಲಾ ಹೊಲ್ದತ್ರಕ್ಕೆ ಹೋಗ್ಬಿಟ್ಟಿರ್ತಾರೆ. ನಾವಿಲ್ಲೆಲ್ಲ ಕುತ್ಕೊಂಡು ಗಂಟು ಕಟ್ಲೆ ಕುತ್ಕೊಂಡು ಮಾತಾಡೋ ಬದ್ಲು ಕೆಲಸ ಮಾಡ್ಕೊಂಡ್ರೆ ಒಂದಷ್ಟು ಆದಾಯ ಏನಾರು ಆಯ್ತದಲ್ಲ. ನೀನು ಹೇಳೋದು ಸರಿಯೇನೆ. ಸುಮ್ಮನೆ ಕುತ್ಕೊಂಡು ಕಾಲ ಕಳೆಯೋ ಬದ್ಲು ಏನಾರು ಹಿಂಗೆ ಬಿಸ್ನೆಸ್ ಮಾಡ್ಬೇಕು. ಆ ಖುಷಿನೂ ಏನಾರು ಗೊತ್ತೆಲ್ಲ ಕೇಳ್ಬೇಕಾಗಿತ್ತು. ಹಿಂಗೆ 4-5 ಜನ ಸೇರ್ಸ್ಕೊಂಡ್ಬಿಟ್ರೆ ಒಂದ್ ಸಣ್ಣ ಪ್ರಮಾಣದಕ್ಕೆ ಮಾಡ್ಕೋಬೋದಲ್ವಾ? ಮಾಡೋದಿಲ್ಲ ಮಾಡದೆ. ಅಯ್ಯೋ, ನಮ್ಮನೇಲಿ ಈ ಕಡೆ ಒಂದು ರೂಮ್ ಇತ್ತಲ್ಲ, ಆ ರೂಮು ಅದೇನೇನೋ ಸಾಮಾನುಗಳನ್ನ ತುಂಬಿಟ್ಟಿದೀನಿ. ಬೇಕಿದ್ರೆ ನೀವು ಹೂ ಅಂತ ಅಂದ್ರೆ ಆ ರೂಮ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲೇ ಮಾಡ್ಕೊಬಿಡೋಣ. ತಿಂಗಳಿಗೆ ಒಂದ್ ₹500, ₹1000 ಬಾಡಿಗೆ ಅಂತ ಕೊಟ್ಬಿಡಿ. ಅಲ್ಲ ಪಾರಕ್ಕ, ಎಂತ ಪ್ಲಾನ್ ಮಾಡಿದ್ಯಾ ಅಂತ? ಅಂಗಡಿ ಮನೆಗೆ ಅಂಗಡಿ ಮನೆನೂ ಅಲ್ಲ ಬಿಡೋದು, ಅದೊಂದ್ ರೂಮ್ಗೆ ₹1000 ಬಾಡಿಗೆನೂ ಕೊಡ್ಬೇಕಾ ನಿಂಗೆ? ನಿಮ್ಗೆ ಪುಕ್ಸಟ್ಟೆ ಕೊಡ್ತಾರಾ? ಈಗ ಅಕಸ್ಮಾತ್ ಬೇರೆ ಕಡೆನೇ ಹೋಗಿ ಕೇಳಿದ್ರು ಅವ್ರೇನೋ ಪುಕ್ಸಟ್ಟೆ ಕೊಡೋರ ನಿನ್ಗೆ? ನಾನೇನ್ ಜಾಸ್ತಿ ಹೇಳಿದ್ರೆ ತಗೋ, ತಿಂಗಳಿಗೆ ₹1000 ಕೇಳಿದೀನಿ. ಬಿಡು ಜಲ್ಜವ, ಈಗ ಬೇರೆ ಕಡೆ ಹೋಗಿದ್ರೆ ದುಡ್ಡು ಕೊಡ್ಬೇಕಾಗಿತ್ತು ತಾನೆ. ವ್ಯಾಪಾರ ಅಂತಂದ್ರೆ ವ್ಯಾಪಾರ ಲೆಕ್ಕಾಚಾರದಂಗಿರ್ಬೇಕು. ಆಯ್ತು ಬಿಡು ಪರಕ, ₹1000 ತಾನೆ. ಆಯ್ತು, ₹1000 ಬಾಡಿಗೆ ಇಟ್ಕೊಂಡೆ ಆಮೇಲೆ ಮುಂದಿನ ಕೆಲಸ ಮಾಡೋಣ. ಈಗ ಸರಿ ಹಂಗಾದ್ರೆ. ಈಗ ಇದು ಏನೇನ್ ಬೇಕು ಎಲ್ಲಾನು ನಿಮ್ಗೆ ಬಿಟ್ಬಿಡ್ತೀನಿ. ಎಷ್ಟಾಯ್ತದೆ, ಎಷ್ಟು ಖರ್ಚು ಬರ್ತದೆ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಪಾರ್ಟ್ನರ್ ಆಯ್ತಾರೆ ಅಂತ ಲೆಕ್ಕ ಹಾಕಬಿಟ್ಟು ಎಲ್ಲರೂ ಒಂದೊಂದು ಮಾತುಕತೆ ಮಾತಾಡ್ಕೊಳ್ಳೋಣ. ಒಂದ್ ಕೆಲಸ ಮಾಡೋಣ ಜಲ್ಜವ, ನೀನು ಯಾರು ಬರ್ತಾರೆ ಹಂಗೆ ವಿಚಾರಿಸ್ಕೊ. ಪಾರಿ, ನೀನು ಕೇಳ್ಕೊ ಯಾರಾದ್ರೂ ಈ ತರ ಬಿಸ್ನೆಸ್ ಏನಾದ್ರು ಮಾಡಕ್ಕೆ ಕೈ ಜೋಡಿಸ್ತಾರ ಅಂತ. ಅಕಸ್ಮಾತ್ ಅವ್ರು ಬರ್ತೀವಿ ಮಾಡ್ತೀವಿ ಅಂತ ಅಂದ್ರೆ
ಸೇರಿಸ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಮಾಡೋಣ, ಏನಂತೀರಾ? ಶಾಂತಕ, ನಮ್ಗೆ ಈ ಪುಳಿಯೋಗರೆ ಗೊಜ್ಜು ಎಲ್ಲ ಚೆನ್ನಾಗಿ ಮಾಡಕ್ ಬರುತ್ತೆ ಕಣೆ. ಪುಳಿಯೋಗರೆ ಪೌಡ್ರು, ಪುಳಿಯೋಗರೆ ಗೊಜ್ಜು ಇದನ್ನೇ ಮಾಡ್ಬೋದಲ್ವಾ? ನನ್ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಪುಳಿಯೋಗರೆ, ಆ ತರ ಟೇಸ್ಟ್ ಬರುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯಲ್ಲಿ. ನೋಡ, ಅದನ್ನ ಟ್ರೈ ಮಾಡೋಣ. ಆಯ್ತು ಬಿಡು, ಮಾಡೋಣ. ಇದೆಲ್ಲಾನು ಮಾಡ್ಬೇಕಾದ್ರೆ ಒಂಚೂರು ಕಷ್ಟ ಆಯ್ತದೆ, ಆದ್ರೂ ಏನ್ ಮಾಡೋದು, ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡೋಣ ಬಿಡಿ. ವ್ಯಾಪಾರ ಮಾಡ್ತೀವಿ ಅಂದ್ರೆ ಶಾಂತಕ, ಕೈ ಸುಟ್ಕೊಳಕ್ಕೂ ರೆಡಿ ಇರ್ಬೇಕು, ಆದಾಯ ನೋಡಕ್ಕೂ ರೆಡಿ ಇರ್ಬೇಕು. ಎಲ್ಲಾನು ಹಂಗೆ ಬಂದ್ಬಿಡಲ್ಲ. ಸರಿ ಆಯ್ತು, ಹಂಗಾರೆ ಜಲ್ಜವ ಯಾರು ಬರ್ತಾರೆ ಒಂಚೂರು ವಿಚಾರಿಸ್ಕೊ. ಒಂದ್ ಕಡೆ ಎಲ್ಲಾರು ಸೇರ್ಕೊಂಡು ಮಾತಾಡ್ಕೊಂಡು ಒಂದ್ ನಿರ್ಧಾರ ತಗೊಂಡು ಎಲ್ಲಾನು ಈಗ ಮಾಡಕ್ಕೆ ರೂಮ್ ಅಂತೂ ನಮ್ದು ರೆಡಿ ಐತೆ. ಅದಕ್ಕೆ ಸಾಮಾನುಗಳಿಂದನೇ ಚಕ್ಲಿಗಳು ಅವೆಲ್ಲ ಪ್ರೆಸ್ಸಿಂಗ್ ಮಾಡಿ ಎಲ್ಲ ಮನೆಯಲ್ಲೇ ಇರ್ತಲ್ಲ, ಅದ್ರಲ್ಲೇ ತಗೊಂಡ್ ಮಾಡಿದ್ ಬಿಡು. ಅದಕ್ಕೆ ಮಿಷಿನ್ ಏನು ಬೇಕಾಗಿಲ್ಲ, ಸಣ್ಣ ಪ್ರಮಾಣದಲ್ಲಿ ಮಾಡೋದಲ್ವಾ. ಹೋಗ್ತಾ ಹೋಗ್ತಾ ಆರ್ಡರ್ಗಳು ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡ್ರಾಯ್ತು, ಏನಂತೀರಾ? ಹೌದು, ನನಗೂ ಇದಕ್ಕೆ ಒಪ್ಪಿಗೆ ಐತೆ. ಏನಂತೀಯ ಜಲ್ಜವ? ಹೂನಕ್ಕ, ನನಗೂ ಒಪ್ಪಿಗೆ ಐತೆ. ಅಂತೂ ಇಂತೂ ಪಾರಕ್ಕ, ನೀನ್ ಕೊಟ್ಟಿದ್ದ ಐಡಿಯಾದಿಂದ ನಾವು ಬಿಸ್ನೆಸ್ ಮಾಡಂಗ್ ಆಯ್ತು ನೋಡು.